ಓಂ ಶಾಂತಿ. ಡೇಟ್ ಆಗಿದೆ 9/1/1985. ಅವೇಕ್ ಬಾಪ್ದಾದ ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಶ್ರೇಷ್ಠ ಭಾಗ್ಯವಾನ್ ಆತ್ಮಾओं की रूहानी पर्सनालिटी. ಶ್ರೇಷ್ಠ ಭಾಗ್ಯವಾನ್ ಆತ್ಮಗಳ ಆತ್ಮಿಕ ವ್ಯಕ್ತಿತ್ವ ಬಗ್ಗೆ ಬಾಬಾ ಹೇಳ್ತಿದ್ದಾರೆ. भाग्य विधाता बाप अपने भाग्यवान बच्चों प्रति बोले. आज भाग्य विधाता बाप अपने श्रेष्ठ भाग्यवान बच्चों को देख रहे हैं. इंदु भाग्य विधाता ತಂದೆ ತನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ಬಾಬಾ ನೋಡ್ತಿದ್ದಾರೆ. हर एक बच्चे के भाग्य की लकीर कितनी श्रेष्ठ और अविनाशी है. ಪ್ರತಿಯೊಬ್ಬ ಮಕ್ಕಳ ಭಾಗ್ಯದ ರೇಖೆ ಎಷ್ಟು ಶ್ರೇಷ್ಠ ಮತ್ತು ಅವಿನಾಶಿಯಾಗಿದೆ ಅಂತ ಬಾಬಾ ನೋಡ್ತಿದ್ದಾರೆ. ಭಾಗ್ಯವಾನ್ तो सभी बच्चे हैं क्योंकि भाग्य विधाता के बने हैं. ಭಾಗ್ಯವಾನ್ ಮಕ್ಕಳಂತೂ ಎಲ್ಲರೂ ಆಗಿದ್ದೀವಿ, ಏಕೆಂದರೆ ಭಾಗ್ಯ ವಿಧಾತ ತಂದೆಯ ಮಕ್ಕಳಾಗಿದ್ದೀವಿ ಅಂತಂದರೆ ನಾವೇನಾಗಿದ್ದೀವಿ, ಭಾಗ್ಯವಂತ ಮಕ್ಕಳು. इसलिए भाग्य तो जन्मसिद्ध अधिकार है. ಆದ್ದರಿಂದ ನಮ್ಮ ಭಾಗ್ಯ ಜನ್ಮಸಿದ್ಧ ಅಧಿಕಾರ ಆಗಿದೆ. जन्मसिद्ध अधिकार के रूप में सभी को स्वतः ही अधिकार प्राप्त है. जन्मसिद्ध अधिकार ರೂಪದಲ್ಲಿ ಎಲ್ಲರಿಗೂ ಸ್ವತಃ ಅಧಿಕಾರ ಪ್ರಾಪ್ತ ಆಗಿದೆ. अधिकार तो सभी को है, लेकिन उस अधिकार को स्वप्रति व औरों के प्रति जीवन में अनुभव करना और कराना, उसमें अंतर है. ಬಾಬಾ ಹೇಳ್ತಾರೆ, ಅಧಿಕಾರ ಅಂತೂ ಎಲ್ಲರಿಗೂ ಇದೆ, ಆದರೆ ಆ ಅಧಿಕಾರವನ್ನು ತನ್ನ ಪ್ರತಿಯಾಗಿ ಬೇರೆಯವರ ಪ್ರತಿಯಾಗಿ ಜೀವನದಲ್ಲಿ ಎಷ್ಟು ಅನುಭವ ಮಾಡ್ತಿದ್ದೀರಾ ಮತ್ತು ಅನುಭವವನ್ನು ಮಾಡಿಸೋದೇನಿದೆ ಅಲ್ಲ ಅದರಲ್ಲಿ ಅಂತರ ಇದೆ ಅಂತ ಹೇಳ್ತಾರೆ ಬಾಬಾ. इस भाग्य के अधिकार को अधिकारी बन उस खुशी और नशे में रहना और औरों को भी भाग्य विधाता द्वारा भाग्यवान बनाना है. यह है अधिकारीपन के नशे में रहना. ಈ ಭಾಗ್ಯದ ಅಧಿಕಾರವನ್ನು ಅಧಿಕಾರಿಯಾಗಿ ಆ ಖುಷಿನಲ್ಲಿ ಇರೋದು ಮತ್ತು ನಶೆನಲ್ಲಿ ಇರೋದು ಮತ್ತು ಎಲ್ಲರನ್ನ ಭಾಗ್ಯವಿಧಾತ ತಂದೆಯ ಮುಖಾಂತರ ಭಾಗ್ಯವಂತರನ್ನಾಗಿ ಮಾಡೋದು, ಇದು ಅಧಿಕಾರಿಪನ್ನದ ನಶೆ ಯಾವಾಗಲೂ ಇರಬೇಕು ಅಂತ ಬಾಬಾ ಹೇಳ್ತಾರೆ. जैसे स्थूल संपत्तिवान की चलन और चेहरे से संपत्ति का अल्पकाल व नशा दिखाई देता है. ಹೇಗೆ ಸ್ಥೂಲದಲ್ಲಿ ಯಾರು ಸಂಪತ್ತಿವಾನ್ ಇದ್ದಾರೋ, ಶ್ರೀಮಂತಿದ್ದಾರೋ, ಅವರ ಚಲನ ಚೆಹರೆಯಿಂದ ಗೊತ್ತಾಗ್ಬಿಡ್ತದೆ ಇವರು ಶ್ರೀಮಂತರಿದ್ದಾರೆ. ಅವ್ರಿಗೇನಿರ್ತದೆ, ನಾನು ಶ್ರೀಮಂತಿದ್ದೀನಿ, ನಾನು ಸಂಪತ್ತಿವಾದಿದ್ದೀನಿ ಅನ್ನೋದು ಒಂದು ಅಲ್ಪಕಾಲದ ನಶೆ ಎಲ್ಲರ ಹೊರಗಡೆನೂ ಕಾಣಿಸ್ತಿದೆಯಲ್ಲ. ಐಸೆ ಭಾಗ್ಯಕ್ಕೆ ಸಂಪತ್ತಿಕ ಪ್ರಾಪ್ತಿ ಸ್ವರೂಪ. ಹಾಗೆಯೇ ಭಾಗ್ಯದ ಸಂಪತ್ತಿಯ ಪ್ರಾಪ್ತಿ ಸ್ವರೂಪ ಅಲೌಕಿಕ ಮತ್ತು ರುಹಾನಿ ಆತ್ಮಿಕ ಆಗಿರಬೇಕು ಅಂತ ಹೇಳ್ತಾರೆ ಬಾಬಾ. श्रेष्ठ भाग्य की झलक और रूहानी फलक विश्व में सर्व आत्माओं से श्रेष्ठ न्यारी और प्यारी है. ಶ್ರೇಷ್ಠ ಭಾಗ್ಯದ ಒಂದು ಝಲಕ್, ಒಂದು ಹೊಳಪು ಅಥವಾ ಆತ್ಮಿಕ ಫಲಕ್ ವಿಶ್ವದಲ್ಲಿ ಎಲ್ಲ ಮಕ್ಕಳಿಂದ ಶ್ರೇಷ್ಠ ಮತ್ತು ಭಿನ್ನ ಆಗಿರಬೇಕು ಮತ್ತು ಪ್ರೀತಿಯದ್ದಾಗಿರಬೇಕು. श्रेष्ठ भाग्यवान आत्मा सदा भरपूर फखूर में रहने वाले अनुभव होंगे. ಯಾವ ಆತ್ಮಗಳು ಶ್ರೇಷ್ಠ ಭಾಗ್ಯವಾನ್ ಅಂತ ಫೀಲ್ ಮಾಡ್ತಾರೋ, ಅನುಭವ ಮಾಡ್ತಾರೋ, ಅವರು ಯಾವಾಗಲೂ ಭರ್ಪೂರಾಗಿರ್ತಾರೆ ಮತ್ತು ನಶೆನಲ್ಲಿರ್ತಾರೆ, ಅನುಭವನ ಮಾಡ್ತಾರೆ. दूर से ही श्रेष्ठ भाग्य के सूर्य की किरणें चमकती हुई अनुभवी होंगे. ದೂರದಿಂದಲೇ ಶ್ರೇಷ್ಠ ಭಾಗ್ಯದ ಒಂದು ಸೂರ್ಯನ ಕಿರಣ ಹೊಳಪು ಹೆಂಗಿರ್ತದೋ ಆ ರೀತಿ ಅನುಭವ ಆಗ್ತದೆ. ಭಾಗ್ಯವಾನ್ ಕೆ ಭಾಗ್ಯ ಕಿ ಪ್ರಾಪರ್ಟಿ ಕಿ ಪರ್ಸನಾಲಿಟಿ ದೂರ ಸೆ ಹಿ ಅನುಭವ ಹೋಗಿ. ಭಾಗ್ಯವಾನದ ಒಂದು ಭಾಗ್ಯದ ಆಸ್ತಿ, ಆ ವ್ಯಕ್ತಿತ್ವ ದೂರದಿಂದಲೇ ಅನುಭವ ಆಗ್ತದೆ. ಶ್ರೇಷ್ಠ ಭಾಗ್ಯವಾನ್ ಆತ್ಮ ಕಿ ದೃಷ್ಟಿ ಸೆ ಸದಾ ಸರ್ವಕ ರೂಹಾನಿ ರಾಯಲ್ಟಿ ಅನುಭವ ಹೋಗಿ. ಬಾಬಾ ಹೇಳ್ತಾರೆ, ಶ್ರೇಷ್ಠ ಭಾಗ್ಯವಾನ ಆತ್ಮರ ದೃಷ್ಟಿಯಿಂದ ಯಾವಾಗಲೂ ಸರ್ವರನ್ನು ಆತ್ಮಿಕ ದೃಷ್ಟಿಯಿಂದ ಅಥವಾ ರಾಯಲ್ಟಿಯಾಗಿ ಅನುಭವ ಮಾಡ್ತಾರೆ.
विश्व में कितने भी बड़े बड़े रॉयल्टी व पर्सनालिटी वाले हो, लेकिन श्रेष्ठ भाग्यवान आत्मा के आगे विनाशी पर्सनालिटी वाले स्वयं अनुभव करते कि यह रूहानी पर्सनालिटी ಅತಿ ಶ್ರೇಷ್ಠ ಅನೋಖಿ ಹೇ. ಬಾಬಾ ಹೇಳ್ತಾರೆ, ವಿಶ್ವದಲ್ಲಿ ಕಿತನೆ ಭಿ ಬಡೆ ಬಡೆ ರಾಯಲ್ಟಿ ಹೋ, ಎಷ್ಟು ದೊಡ್ಡ ದೊಡ್ಡ ರಾಯಲ್ಟಿ ವ್ಯಕ್ತಿತ್ವ ಇರಲಿ, ಪರ್ಸನಾಲಿಟಿ ಅವರಿರಲಿ, ಆದರೆ ಶ್ರೇಷ್ಠ ಭಾಗ್ಯವಂತ ಆತ್ಮಗಳ ಎದುರುಗಡೆ ವಿನಾಶಿ ಪರ್ಸನಾಲಿಟಿ ಸ್ವಯಂ ಅನುಭವ ಮಾಡ್ತಾರೆ. ಇದು ರೂಹಾನಿ ಪರ್ಸನಾಲಿಟಿಯ ಅತಿ ಶ್ರೇಷ್ಠ ಒಂದು ವ್ಯಕ್ತಿತ್ವ ಆಗಿದೆ. ऐसे अनुभव करते कि यह श्रेष्ठ भाग्यवान आत्माएं न्यारे अलौकिक दुनिया के है. ಈ ರೀತಿ ಅನುಭವ ಮಾಡಬೇಕು ಅವರು. ಇವರು ಶ್ರೇಷ್ಠ ಭಾಗ್ಯವಾನ್ ಆತ್ಮಗಳು ಭಿನ್ನ ಆಗಿದ್ದಾರೆ, ಅಲೌಕಿಕ ಆಗಿದ್ದಾರೆ ಅಂತ ಅವ್ರಿಗೆ ಅನಿಸ್ಬೇಕು. ಅತಿ ನ್ಯಾರೆ ಹೇ, ಭಾಳ ಇವರು ಭಿನ್ನವಾಗಿದ್ದಾರೆ. ಜಿಸ್ಕೋ ಅಲ್ಲಾಹ ಲೋಗ ಕೇತೆ ಹೇ, ಅವ್ರಿಗೆ ಅನಿಸ್ಬೇಕು ಇವರು ದೇವ ಮನುಷ್ಯರು, ದೇವ ಮಾನವರು. जैसे कोई नई चीज़ होती है तो बड़े स्नेह से देखते ही रह जाते हैं. ಹೇಗೆ ಯಾವುದು ಹೊಸ ವಸ್ತು ಇರ್ತದೋ ಅದನ್ನು ಏನು ಮಾಡ್ತಾರೆ, ಬಡೆ ಸ್ನೇಹಸೆ ದೇಖ್ತೆ ಹೇ, ಬಹಳ ಸ್ನೇಹದಿಂದ ಅದನ್ನು ನೋಡ್ತಾ ಇರ್ತಾರೆ. ಐಸೆ ಶ್ರೇಷ್ಠ ಭಾಗ್ಯವಾನ್ ಆತ್ಮಾओं ದೇಖ್ ದೇಖ್ ಅತಿ ಹರ್ಷಿತ್ ಹೋತೆ ಹೇ. ಇಂಥ ಶ್ರೇಷ್ಠ ಭಾಗ್ಯವಾನ್ ಆತ್ಮಗಳನ್ನು ನೋಡಿ ನೋಡಿ ಹರ್ಷಿತ ಆಗ್ತಾರೆ. बाबा ಹೇಳ್ತಾರೆ, श्रेष्ठ भाग्यवान आत्माओं की श्रेष्ठ वृत्ति द्वारा वायुमंडल ऐसा बनता जो दूसरे भी अनुभव करते कि कुछ प्राप्त हो रहा है. ಯಾರು ಶ್ರೇಷ್ಠ ಭಾಗ್ಯವಾನ ಆತ್ಮಗಳಿರ್ತಾರೋ ಆ ಶ್ರೇಷ್ಠ ವೃತ್ತಿಯ ಮುಖಾಂತರ ವಾಯುಮಂಡಲ ಈ ರೀತಿ ಆಗ್ತದಲ್ಲ, ಬೇರೆದವರು ಕೂಡ ಅನುಭವ ಮಾಡ್ತಾರೆ. ಹೆಂಗೆ ಅಂತಂದರೆ, ನನಗೇನೋ ಸಿಕ್ತು, ನನಗೆ ತೃಪ್ತ ಆಯಿತು, ನನಗೆಲ್ಲ ಸಿಕ್ಬಿಟ್ಟಿದೆ ಅನ್ನೋ ಅನುಭವ ಮಾಡ್ತಾರೆ. ಅರ್ಥಾತ್ ಪ್ರಾಪ್ತಿ ಕಾ ವಾತಾವರಣ ವಾಯುಮಂಡಲ ಅನುಭವ ಕರ್ತೆ ಹೇ. ಬಾಬಾ ಹೇಳ್ತಾರೆ, ವಾತಾವರಣ ಹೆಂಗಿರ್ತದೆ ಅಂದರೆ ಪ್ರಾಪ್ತಿಯ ವಾಯುಮಂಡಲವನ್ನು ಅನುಭವ ಮಾಡ್ತಾರೆ. ಕುಚ್ ಪಾರ್ ಹೇ ಮಿಲ್ ರಹಾ ಹೇ ಇಸಿ ಅನುಭೂತಿ ಮೇ ಖೋ ಜಾತೆ ಹೇ. ನಮಗೇನೋ ಸಿಗ್ತಾ ಇದೆ, ನಮಗೇನೋ ಸಿಕ್ತು, ಈ ಒಂದು ಅನುಭೂತಿಯನ್ನು ಮಾಡ್ತಾ ಇರ್ತಾರೆ. श्रेष्ठ भाग्यवान आत्मा को देख ऐसा अनुभव करते जैसे प्यासे के आगे कुआं चलकर आए. ಶ್ರೇಷ್ಠ ಭಾಗ್ಯವಾನ ಆತ್ಮಗಳನ್ನು ನೋಡಿ ಈ ರೀತಿ ಅನುಭವ ಮಾಡ್ತಾರೆ. ಹೇಗೆ ಕಾಗೆಗೆ ಬಹಳಷ್ಟು ನೀರಡಿಕೆ ಆಗಿರ್ತದೋ, ಒಂದು ಇದರಲ್ಲಿ ನೀರು ಕಂಡುಕೊಡ್ಲದು ಎಷ್ಟು ಖುಷಿ ಅನುಭವ ಮಾಡ್ತದಲ್ಲ, ಹಾಗೆ ಆತ್ಮಗಳು ಅನುಭವ ಮಾಡ್ತಾರೆ. ಅಪ್ರಾಪ್ತ ಆತ್ಮ ಪ್ರಾಪ್ತಿಗೆ ಉಮೀದೋಂ ಕಾ ಅನುಭವ ಕರ್ತಿ ಹೇ. ಅಪ್ರಾಪ್ತ ಆತ್ಮಗಳು ಪ್ರಾಪ್ತಿಯ ಒಂದು ಆಶನ್ನು ಅನುಭವ ಮಾಡ್ತಾರೆ. ಯಾವಾಗ ಶ್ರೇಷ್ಠ ಭಾಗ್ಯವಾನ ಆತ್ಮಗಳನ್ನು ನೋಡಿದಾಗ ಅವ್ರಿಗೆ ಎಲ್ಲ ಪ್ರಾಪ್ತಿ ಅನುಭವ ಆಗ್ತದೆ. चारों ओर के नाउमीदों के अंधकार के बीच शुभ आशा का जगा हुआ दीपक अनुभव करते हैं. ನಾಲ್ಕು ಕಡೆಗೆ ಏನಿದೆ, ಇವತ್ತು ಯಾವುದೇ ಒಂದು ಆಶೆನೇ ಇಲ್ಲ, ಇಂಥ ಒಂದು ಅಂಧಕಾರ ಜಗತ್ತಿನಲ್ಲಿದೆ, ಅದರ ನಡುವೆನೂ ಇಂಥ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರನ್ನ ನೋಡಿದಾಗ ಅವ್ರಿಗೇನಾಗ್ತದೆ, ಒಂದು ಶುಭ ಆಶೆ ಹುಟ್ಕೊಳ್ಳೋಕ್ಕೆ ಶುರು ಮಾಡ್ತದೆ, ದೀಪ ಬೆಳಗ್ತದೆ ಅಂತ ಹೇಳ್ತಾರೆ ಬಾಬಾ. ದಿಲ್ ಶಿಕಸ್ತ ಆತ್ಮ ಕೋ ದಿಲ್ ಕಿ ಖುಷಿ ಕಿ ಅನುಭೂತಿ ಹೋತಿ ಹೇ. ಯಾರೋ ಹೃದಯ ವಿದೀರ್ಣ ಆತ್ಮಗಳಿರ್ತಾರೋ ಅವ್ರಿಗೆ ಹೃದಯದ ಖುಷಿಯ ಅನುಭೂತಿಯನ್ನು ಮಾಡ್ತಾರೆ. ಎಸೆ ಶ್ರೇಷ್ಠ ಭಾಗ್ಯವಾನ್ ಬನೇ ಹೋ. ಇಂಥ ಒಂದು ಶ್ರೇಷ್ಠ ಭಾಗ್ಯವಂತ ಆತ್ಮಗಳದೀರಾ, ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಏನಾಗಬೇಕು, ಖುಷಿಯ ಪ್ರಾಪ್ತಿ, ಎಲ್ಲ ಸಿಕ್ತು ಅನ್ನೋ ಅನುಭವ ಆಗಬೇಕು. ಹಾಗಾಗಿದ್ದೀರಿ ನೀವು, ಚೆಕ್ ಮಾಡ್ಕೊಳ್ಳಿ. ಅಪನಿ ಇನ್ ರೂಹಾನಿ ವಿಶೇಷತಾओं को जानते हो. ತಮ್ಮ ಈ ಒಂದು ಆತ್ಮಿಕ ವಿಶೇಷತೆಗಳನ್ನು ತಿಳ್ಕೊಂಡಿದ್ದೀರಾ, ಮಾನ್ತೆ ಹೋ, ಮಾನ್ಯ ಮಾಡ್ತೀರಾ, ಅನುಭವ ಕರ್ತೆ ಹೋ, ಅನುಭವ ಮಾಡ್ತೀರಾ, ವ ಸಿರ್ಫ್ ಸೋಚ್ತೆ ಅವ್ರು ಸುನ್ತೆ ಹೋ, ಬರೀ ವಿಚಾರ ಮಾಡೋದು ಕೇಳೋದು ಮಾಡ್ತಿರೋ. चलते फिरते इस साधारण रूप में छिपे हुए अमूल्य हीरा श्रेष्ठ भाग्यवान आत्मा को कभी स्वयं भी भूल तो नहीं जाते हो. ಹೋಗ್ತಾ ಹೋಗ್ತಾ ಈ ಸಾಧಾರಣ ರೂಪದಲ್ಲಿ ಅಡಗಿ ಇರ್ತಕ್ಕಂಥ ಒಂದು ಅಮೂಲ್ಯ ವಜ್ರ ಶ್ರೇಷ್ಠ ಭಾಗ್ಯವಾನ್ ಆತ್ಮ ನೀವು ಸ್ವಯಂ ಆಗಿದ್ದೀರಿ, ಇದನ್ನು ಮರ್ತು ಬಿಡ್ತೀರೇನು. ಅಪನೇಕೋ ಸಾಧಾರಣ ಆತ್ಮ ತೋ ನೈ ಸಮಜ್ತೆ ಹೋ. ತಮ್ಮನ್ನು ತಾವು ಸಾಧಾರಣ ಆತ್ಮ ಅಂತ ತಿಳ್ಕೊಳ್ತೀರೇನು. ತನ್ ಪುರಾಣ ಹೇ, ಸಾಧಾರಣ ಹೇ, ದೇಹ ಹಳೆದಿದೆ, ಸಾಧಾರಣ ಇದೆ, ಲೇಕಿನ್ ಆತ್ಮ ಮಹಾನ್ ಅವ್ರ ವಿಶೇಷ ಹೇ. ಆದರೆ ಈ ಸಾಧಾರಣತನದಲ್ಲಿರ್ತಕ್ಕಂಥ ಆತ್ಮ ಬಹಳಷ್ಟು
महान ಇದೆ, ವಿಶೇಷ ಇದೆ. सारे विश्व के भाग्य की जन्मपत्रियाँ देख लो. ಇಡೀ ವಿಶ್ವದ ಭಾಗ್ಯದ ಜನ್ಮಪತ್ರಿಯನ್ನು ನೋಡ್ಕೊಳ್ಳಿ. आप जैसी श्रेष्ठ भाग्य की लकीर किसी की भी नहीं हो सकती है. ನಿಮ್ಮಷ್ಟು ಶ್ರೇಷ್ಠ ಭಾಗ್ಯದ ಗೆರೆ ಬೇರೆ ಯಾರಿಗೂ ಸಿಕ್ಕಿಲ್ಲ. ಕಿತನಿ ಭೀ ಧನ್ ಸೆ ಸಂಪನ್ನ ಆತ್ಮಾಯೇ ಹೋ, ಭಲೆ ಅವರು ಬಹಳ ಹಣವಂತದಿಂದ, ಸಂಪತ್ತಿಯಿಂದ, ಸ್ಥೂಲ ಸಂಪತ್ತಿಯಿಂದ ಶ್ರೀಮಂತ ಆಗಿರ್ಬೋದು, ಸಂಪನ್ನ ಆಗಿರ್ಬೋದು. ಶಾಸ್ತ್ರ ಕೆ ಆತ್ಮ ಜ್ಞಾನ ಕೆ ಖಜಾನೆ ಸೆ ಸಂಪನ್ನ ಆತ್ಮಾಯೇ ಹೋ, ಭಲೆ ಹೊರಗಡೆ ಏನೇನು ಶಾಸ್ತ್ರಗಳಿರ್ತಾವೋ ಆ ಎಲ್ಲ ಶಾಸ್ತ್ರಗಳಿಂದ ಆ ಜ್ಞಾನದ ಖಜಾನೆಯನ್ನು ತುಂಬಿಕೊಂಡು ಸಂಪನ್ನ ಆಗಲಿ. ವಿಜ್ಞಾನ ಕೆ ನಾಲೆಜ್ ಕಿ ಶಕ್ತಿ ಸೆ ಸಂಪನ್ನ ಆತ್ಮ ಹೋ, ವೈಜ್ಞಾನಿಕ ಸೈಂಟಿಸ್ಟ್ ಇರಲಿ, ಏನೇ ಇರಲಿ ಅವರು. ಲೇಕಿನ್ आप सबके ಭಾಗ್ಯ ಕಿ ಸಂಪನ್ನತಾ ಕೆ ಆಗೆ ವಹ ಕ್ಯಾ ಲಗೆಂಗೆ ಅಂತ ಕೇಳ್ತಾರೆ ಬಾಬಾ. ನೀವೇನು ಮಕ್ಕಳು, ನಾನೇನು ಜ್ಞಾನ ಕೊಟ್ಟಿದ್ದೀನಿ, ಆ ಜ್ಞಾನವನ್ನು ಭರ್ಪೂರು ಮಾಡಿಕೊಂಡಿರ್ತಕ್ಕಂಥ ನೀವು ನನ್ನ ಮಕ್ಕಳ ಎದುರುಗಡೆ ಅವರು ಏನೂ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಎಲ್ಲರಿಗಿಂತ ಶ್ರೇಷ್ಠ ಯಾರಾಗಿದ್ದೀರಾ, ಭಾಗ್ಯವಾನ್ ನೀವಾಗಿದ್ದೀರಾ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾ ಹೇಳ್ತಾರೆ, ವಹ ಸ್ವಯಂ ಭೀ ಅಭಿ ಅನುಭವ ಕರ್ನೆ ಲಗೆ ಹೇ, ಅವರು ಸ್ವತಃ ಈಗ ಅನುಭವ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಏನಂದರೆ ಹಮ್ ಬಾಹರ್ ಸೆ ಭರ್ಪೂರ್ ಹೇ, ಹೊರಗಿನಿಂದ ನಾವೆಲ್ಲ ಭರ್ಪೂರ್ ಆಗಿದ್ದೀವಿ, ಎಲ್ಲ ಜ್ಞಾನ ಇದೆ, ಸೈಂಟಿಸ್ಟ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಏನೆಲ್ಲ ಇದ್ದಾರೆ, ಅದರೆಲ್ಲ ಭರ್ಪೂರ್ ಇದ್ದಾರೆ. ಲೇಕಿನ್ ಅಂದರ್ ಖಾಲಿ ಹೇ, ಆದರೆ ಒಳಗೆ ಕುಡಗಳ ಒಂದು ಸಂಪತ್ತದಿಂದ ಅವ್ರು ಏನಾಗ್ಬಿಟ್ಟಿದ್ದಾರೆ, ಖಾಲಿ ಆಗಿದ್ದಾರೆ. ಅವ್ರು ಆಪ್ ಅಂದರ್ ಭರ್ಪೂರ್ ಹೇ. ಮಕ್ಕಳೇ, ನನ್ನ ಶ್ರೇಷ್ಠ ಭಾಗ್ಯವಾನ್ ಮಕ್ಕಳೇ, ಆದರೆ ತಾವು ಒಳಗಡೆ ಏನಾಗಿದ್ದೀರಾ, ಭರ್ಪೂರ್. ಬಾಹರ್ ಸಾಧಾರಣೆ, ಹೊರಗಡೆ ನೋಡೋಕ್ಕೇನಿದ್ದೀರಾ, ಸಾಧಾರಣ ಇದ್ದೀರಾ, ಒಳಗಡೆ ತುಂಬಿಕೊಂಡಿದ್ದೀರಾ. इसलिए अपने श्रेष्ठ भाग्य को सदा स्मृति में रखते हुए समर्थपन के रूहानी नशे में रहो. ಆದ್ದರಿಂದ ತಮ್ಮ ಶ್ರೇಷ್ಠ ಭಾಗ್ಯವನ್ನು ಯಾವಾಗಲೂ ಸ್ಮೃತಿನಲ್ಲಿ ಇಟ್ಕೊಂಡು ಸಮರ್ಥಪನಿನ ಒಂದು ಸಮರ್ಥತೆಯ ಒಂದು ರೂಹಾನಿ ನಶೆನಲ್ಲಿ ಇರಿ ಅಂತ ಬಾಬಾ ಹೇಳ್ತಾರೆ. ಬಾಹರ್ ಸೆ ಭಲೆ ಸಾಧಾರಣ ದಿಖಾಯಿ ದೋ, ಲೇಕಿನ್ ಸಾಧಾರಣತಾ ಮೇ ಮಹಾನತ್ ದಿಖಾಯಿ ದೇ. ಹೊರಗಡೆಯಿಂದ ನೀವು ಬಹಳ ಸಾಧಾರಣ ಆಗಿರ್ಬೋದು, ಆದರೆ ಸಾಧಾರಣತದಲ್ಲಿ ಏನಿದೆ, ಮಹಾನತ ತೋರಿಸ್ತಾ ಇದೆ. ತೋ ಅಪನೇ ಕೋ ಚೆಕ್ ಕರೋ, ಹರ್ ಕರ್ಮೆ ಸಾಧಾರಣತಾ ಮೇ ಮಹಾನತಾ ಅನುಭವ ಹೋತಿ ಹೇ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ಸಾಧಾರಣತೆಯಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ಸಾಧಾರಣತೆಯಿಂದ, ಅದರಲ್ಲಿ ಸಾಧಾರಣ ಇರ್ಬೋದು, ಅದರಲ್ಲಿ ನಿಮ್ಮದು ಮಹಾನತ ಅನುಭವ ಆಗ್ತದೆ. ಜಬ್ ಸ್ವಯಂ ಕೋ ಐಸೆ ಅನುಭವ ಕರಂಗೆ. ಅದಕ್ಕೆ ಮೊದಲು ನೀವು ಸ್ವಯಂ ಆಗಿ ನಿಮ್ಮನ್ನು ನೀವು ನಾನು ಮಹಾನಾತ್ಮ, ಶ್ರೇಷ್ಠ ಆತ್ಮ, ಭಾಗ್ಯಶಾಲಿ ಆತ್ಮ ಅಂತ ಅನುಭವ ಮಾಡ್ತಿದ್ರೆ, ಆಗ ತಬ್ ದೂಸರೋಂ ಕೋ ಭಿ ಅನುಭವ ಕರಾಯಂಗೆ. ಆವಾಗ ನೀವು ಬೇರೆಯವರಿಗೂ ಕೂಡ ಇದನ್ನು ಅನುಭವ ಮಾಡಿಸ್ತೀರಾ. ಏನು, ಈ ಆತ್ಮ ಬಹಳ ಶ್ರೇಷ್ಠ ಇದೆ, ಇದಕ್ಕೆ ಯಾರೋ ಸಿಕ್ಕಿದ್ದಾರೆ, ಏನೋ ಸಿಕ್ಕಿದ್ದಾರೆ ಅಂತ ಅನುಭವ ಆಗ್ತದೆ. जैसे और लोग कार्य करते हैं, ऐसे ही आप भी लौकिक कार्य व्यवहार ही करते हो, व अलौकिक अल्लाह लोग होकर कार्य करते हो. ಅದಕ್ಕೆ ಬಾಬಾ ಕೇಳ್ತಾರೆ, ಜೈಸೆ ಅವ್ರ ಲೋಗ್ ಅಂದರೆ ಬೇರೆ ಜನರು ಕಾರ್ಯ ಕರ್ತೆ ಹೇ, ಕಾರ್ಯಗಳನ್ನು ಮಾಡ್ತಾರೆ. ऐसे ही आप भी लौकिक कार्य व्यवहार ही करते हो, ಅವ್ರು ಹೆಂಗೆ ಮಾಡ್ತಾರೋ ಹಾಗೆ ನೀವು ಲೌಕಿಕ ಕಾರ್ಯ ವ್ಯವಹಾರ ಮಾಡ್ತೀರೋ. ಅಥವಾ ಅಲೌಕಿಕ ಅಲ್ಲಾಹ ಲೋಗ್ ಹೋಕರ್, ತಾವು ಅಲೌಕಿಕ ದೇವರ ಮಕ್ಕಳಾಗಿ ಹೇಗೆ ಕಾರ್ಯ ಮಾಡ್ತೀರಾ. ಚಲ್ತೆ ಫಿರ್ತೆ ಸಭಿ ಕೆ ಸಂಪರ್ಕ ಮೇ ಆತೆ ಯಹ ಜರೂರ್ ಅನುಭವ ಕರೋ. ಹೋಗ್ತಾ ಸಂಪರ್ಕದಲ್ಲಿ ಬಂದಾಗ ಎಲ್ಲರಿಗೂ ಈ ಅನುಭವ ಮಾಡಿ, ಸಮझे ತಿಳ್ಕೊಳ್ಳಿ, ಕಿ ದೃಷ್ಟಿ ಮೇ, ಇವರ ದೃಷ್ಟಿನಲ್ಲಿ, ಮುಖದಲ್ಲಿ, ಚೆಹರೆನಲ್ಲಿ ಏನೋ ಇದೆ, ಒಂದು ಭಿನ್ನತೆ ಇದೆ ಅಂತ ಅವ್ರಿಗೆ ಅನುಭವ ಆಗಬೇಕು. ಅವ್ರು ದೇಖ್ತೆ ಹುಯೇ ಸ್ಪಷ್ಟ ಸಮಜ್ ಮೇ ನ ಭೀ ಆಯೆ, ನೋಡ್ತಾ ಸ್ಪಷ್ಟ ಸಮಜ ಬರಲಿಲ್ಲ ಅಂದರು. ಲೇಕಿನ್ ಯಹ ಕ್ವಶನ್ ಜರೂರ್ ಉಠೆ ಕಿ ಯಹ ಕ್ಯಾ ಹೇ, ಈ ಪ್ರಶ್ನೆ ಅಂತ ಹೇಳ್ತದೆ, ಇದು ಏನು, ಯಹ ಕೌನ್ ಹೇ, ಇವ್ರು ಯಾರು. ಯಹ ಕ್ವಶನ್ ರೂಪಿ ತೀರ್ ಬಾಪ್ ಕೆ ಸಮೀಪ್ ಲೇ ಹಿ ಆಯೇಗಾ. ಇವ್ರು ಹ್ಯಾಂಗೆ ಇಷ್ಟು ಖುಷಿ ಇದ್ದಾರೆ, ಇಷ್ಟು ಕಷ್ಟ ಇದ್ದಲ್ಲಿ ಇವ್ರಿಗೆ ಖುಷಿ ಹೆಂಗೆ ಬರ್ತದೆ, ಎಲ್ಲಿಂದ ಬರ್ತದೆ, ಎಲ್ಲಿ ಸಿಕ್ಕಿದೆ ಅನ್ನೋ ಪ್ರಶ್ನೆ ಮಾತ್ರ ಅವರಲ್ಲಿ ಹುಟ್ಟುತ್ತದೆ. ಆ ಪ್ರಶ್ನೆಯಿಂದ ಅವ್ರು ಏನು ಮಾಡ್ತಾರೆ, ಬಾಬನ ಕಡೆ ಬರ್ತಾರೆ. ಸಮझा, ऐसे ಶ್ರೇಷ್ಠ ಭಾಗ್ಯವಾನ್ ಆತ್ಮಾಯೇ ಹೋ, ತಿಳಿತಾ ನೀವು ಎಷ್ಟೊಂದು ಶ್ರೇಷ್ಠ ಭಾಗ್ಯವಾನ್ ಆತ್ಮಗಳಾಗಿದ್ದೀರಾ. ಬಾಪ್ ದಾದಾ ಕಭಿ ಕಭಿ ಬಚ್ಚೋಂ ಕೆ ಭೋಲೆಪನ್ ಕೋ ದೇಖ್ ಮುಸ್ಕುರಾತೆ ಹೇ. ಬಾಬಾ
ಬಾಪ್ ದಾದ ಇಬ್ಬರು ಕೆಲವೊಂದು ಸರ್ತಿ ನೋಡಿ ಕೆಲವೊಂದು ಸರ್ತಿ ಏನಾಗ್ತದೆ, ಎಷ್ಟು ಮುಗ್ಧ ಇದ್ದಾರೆ ಅಂತ ನೋಡಿ ಬಾಬಾಗ ನಗು ಬರ್ತದೆ. ಭಗವಾನ್ಗೆ ಬನೆ ಹೇ ಲೇಕಿನ್ ಇತನೇ ಭೋಲೆ ಬನ್ ಜಾತೆ ಹೇ. ಬಾಬಾನ ಮಕ್ಕಳಾಗಿದ್ದೀರಾ, ಭಗವಂತನ ಮಕ್ಕಳಾಗಿನೂ ಕೂಡ ಇಷ್ಟು ಮುಗ್ಧ ಆಗ್ತೀರಾ. ಜೋ ಅಪ್ನೆ ಭಾಗ್ಯಕ್ಕೂ ಭೀ ಭೂಲ್ ಜಾತೆ ಹೋ, ನಿಮ್ಮ ಭಾಗ್ಯವನ್ನೇ ಮರ್ತು ಬಿಡ್ತೀರಾ. ಅಪ್ನೆ ಆಪ್ಕೋ ಕೋಯಿ ಭೂಲ್ತಾ ಹೇ ಕ್ಯಾ, ತಮ್ಮನ್ನು ತಾವು ಯಾರು ಮರಿತಾರೇನು? ಬಾಪ್ಕೋ ಕೋಯಿ ಭೂಲ್ತಾ ಹೇ, ತಂದೆಯನ್ನು ಯಾರಾದರೂ ಮರಿತಾರೇನು? ತು ಕಿತನೇ ಭೋಲೆ ಹೋಗಯೇ, ಎಷ್ಟು ಮುಗ್ಧ ಆಗಿದ್ದೀರಾ. 63 जन्म उल्टा पाठ इतना पक्का किया जो भगवान भी कहते कि भूल जाओ तो भी नहीं भूलते. 63 ಜನ್ಮದ ಉಲ್ಟಾ ಕಾರ್ಯಗಳನ್ನು ಮಾಡಿ ಆ ಪಾಠ ಇಷ್ಟು ಪಕ್ಕಾ ಆಗಿದೆ ನಿಮಗೆ. ಭಗವಂತ ಬಂದು ಹೇಳಿದರು ಅದನ್ನು ಮರ್ತು ಬಿಡಿ ಅಂತ ಹೇಳಿದರೂ ಕೂಡ ನೀವು ಮರಿತಾ ಇಲ್ಲ. ಅವರು ಶ್ರೇಷ್ಠ ಬಾತ್ ಭೂಲ್ ಜಾತೆ ಹೇ. ಸಾಧಾರಣ ಮಾತನ್ನು ಇಟ್ಕೊಂಡು ಶ್ರೇಷ್ಠ ಮಾತನ್ನೇ ಮರ್ತು ಬಿಡ್ತೀರಾ. ತೋ ಕಿತನೇ ಭೂಲೆ ಹೋ, ಎಷ್ಟು ಮುಗ್ಧ ಆಗಿದ್ದೀರಾ. बाप भी कहते ड्रामा में इन भूलों से ही मेरा पाठ है. ಬಾಬಾ ಹೇಳ್ತಾರೆ, ನಾಟಕದಲ್ಲಿ ಈ ರೀತಿ ನಂದು ಪಾತ್ರ ಇದೆ. ಬಹುತ್ ಸಮಯ ಭೋಲೆ ಬನೆ, ಬಹಳಷ್ಟು ಸಮಯ ಭೋಲಾಗಿದ್ದೀರಾ. ಬಾಪ್ ಸಮಾನ್, ಈಗೇನಾಗಬೇಕು, ತಂದೆ ಸಮಾನ ಮಾಸ್ಟರ್ ನಾಲೆಜ್ಫುಲ್ ಆಗಬೇಕು, ಮಾಸ್ಟರ್ ಪವರ್ಫುಲ್ ಆಗಬೇಕು. ಸಮझा? अच्छा, सदा श्रेष्ठ भाग्यवान सर्व को अपने श्रेष्ठ भाग्य द्वारा भाग्यवान बनने की शक्ति देने वाले, साधारणता में महानता अनुभव करने वाले, भोले से भाग्यवान बनने वाले, सदा भाग्य के अधिकार के नशे में और खुशी में रहने वाले, विश्व में भाग्य का सितारा बन चमकने वाले, ऐसे श्रेष्ठ भाग्यवान आत्माओं को भाग्य विधाता बाप दादा का याद प्यार और नमस्ते. अच्छा, ओ